ಕೊಲ್ಲಿ ತೀರದಲ್ಲಿ ಸೈನಿಕರ ಜಮಾವಣೆಯಾಗ್ತಾ ಇದೆ. ಖಾರ್ಗೆ ಗುರಿಯಿಟ್ಟಂಥ ಅಮೆರಿಕ ಇರಾನ್ ವಿರುದ್ಧ ಭೂದಾಳಿಗೆ ಸೇನಾ ಜಮಾವಣೆಯನ್ನ ಹೆಚ್ಚು ಮಾಡಿದೆ. ಕುವೈತ್ ಏರ್ಪೋರ್ಟ್ಗೆ ಖಮೇನಿ ಪಡೆ ಕೊಳ್ಳಿ ಇಟ್ಟಿದ್ರೆ ಮಿಸೈಲ್ ಮಳೆ ಅರಬ್ ಪತಿಗಳ ಕೆರಳಿಸ್ತಾ ಇದೆ. ಟ್ರಂಪ್ ಯುದ್ಧದ ವಿರುದ್ಧ ಅಮೆರಿಕ ಯುರೋಪ್ನಲ್ಲಿ ಕಿಚ್ಚು ಹೊತ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಶೀತ ವಾತಾವರಣ, ಜಗತ್ತಿಗೆ ಜ್ವರ ಕಾಣಿಸ್ತಾ ಇದೆ. ಗಲ್ಫ್ ಯುದ್ಧ ಜ್ವಾಲೆ ಮಧ್ಯೆ ಭಾರತ ಶಾಂತಿ ಪಾಠ ಮಾಡಿದೆ. ಯುದ್ಧದಿಂದ ಸರ್ವನಾಶ ಅಂತ ಕುಟುಕಿದ ನಮೋ ದೇಶದಲ್ಲಿ ತೈಲಾತಂಕಕ್ಕೆ ವ್ಯಾಕ್ಸಿನ್ ಭರವಸೆ ನೀಡಿದ್ದಾರೆ. ರಾಷ್ಟ್ರ ಹಿತವೇ ಮಿಗಿಲು ಅಂತ ವಿರೋಧಿಗಳಿಗೂ ಚಾಟಿ ಬೀಸಿದ್ದಾರೆ. ಬೆಂಗಳೂರಲ್ಲಿ ಎಲ್ಪಿಜಿ ಟ್ರಬಲ್ ಮುಗಿತಾ ಇಲ್ಲ. ಗ್ಯಾಸ್ ಸ್ಟೇಷನ್ ಬಂದಾಗಿವೆ. ದುಡಿಮೆ ಇಲ್ಲದ ಚಾಲಕರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹೋಟೆಲ್ ಸ್ಥಿತಿಯಲ್ಲೂ ಬದಲಾವಣೆ ಕಾಣಿಸಿಲ್ಲ. ಕಲಬುರಗಿ, ವಿಜಯನಗರ, ಮಂಡ್ಯ ಜಿಲ್ಲೆಯಲ್ಲಿ ಪೆಟ್ರೋಲ್, ಗ್ಯಾಸ್ ಸಿಗದೆ ಜನ ಬೀದಿಯಲ್ಲಿ ನಿಂತಿದ್ದಾರೆ. ರಾಜ್ಯದ 2 ಕ್ಷೇತ್ರಗಳು, ಒಬ್ಬರಿಗೆ ಪ್ರತಿಷ್ಠೆ, ಇನ್ನೊಬ್ಬರಿಗೆ ಅಗ್ನಿ ಪರೀಕ್ಷೆ. ದಕ್ಷಿಣದಲ್ಲಿ ದಂಡಯಾತ್ರೆ ಆರಂಭಿಸಿದ ವಿಜಯೇಂದ್ರ ಸರಣಿ ಮೀಟಿಂಗ್ ಮಾಡ್ತಿದ್ದಾರೆ. ಅತ್ತ ಪುತ್ರ ಸಮರ್ಥ್ ಗೆಲ್ಲಿಸೋಕೆ ಅಪ್ಪ ಅಮ್ಮ ಬಿಸಿಲಿಗೆ ಸೆಡ್ಡು ಹೊಡೆದಿದ್ದಾರೆ. ಬಾಗಲಕೋಟೆಯಲ್ಲಿ ಪಕ್ಷಾಂತರಿಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ. ದಕ್ಷಿಣ ಭಾರತದ ರಾಜಕೀಯದ ರಂಗಸ್ಥಳ ರಂಗೇರಿದೆ. ದ್ರಾವಿಡ ಮಣ್ಣಿನಲ್ಲಿ ಕದನ ಕಾಳಗ ಮೈದಳೆದಿದೆ. ಮತಗಜಗಳ ನಡುವೆ ನಟ ವಿಜಯ್ ನೇತೃತ್ವದ ಟಿವಿಕೆ 234 ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ತೊಡೆತಟ್ಟಿದೆ. ನಶೆಮುಕ್ತ ತಮಿಳುನಾಡು ಭರವಸೆ ನೀಡಿದ ದಳಪತಿ ಉದ್ಯೋಗಕ್ಕೆ ಆದ್ಯತೆಯ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.